ಗುಡ್ ಮಾರ್ನಿಂಗ್ ಎವ್ರಿವಾನ್. ಈಗಾಗಲೇ KSCBC ಆ್ಯಪ್ನಲ್ಲಿ ಲೇಟೆಸ್ಟ್ ವರ್ಷನನ್ನು ಬಿಟ್ಟಿದ್ದಾರೆ. ಅದನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು. ಈಗಾಗಲೇ ನಾವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ KSCBC ಸರ್ವೆ ಆ್ಯಪ್ ಮೂಲಕ ನಾವು ಸರ್ವೆಯನ್ನು ಮಾಡ್ತಾ ಇದ್ದೇವೆ. ಹೊಸದಾಗಿ ವರ್ಷನ್ ಬಿಟ್ಟಿದ್ದಾರೆ, ಅದನ್ನು ನಾವು ಅಪ್ಡೇಟ್ ಮಾಡಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ಎಲ್ಲ ಗ್ರೂಪ್ನಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಿದ್ದಾರೆ ನೋಡಿ. ಒಂದು ಗ್ರೂಪಲ್ಲಿ ಕೆಳಗಡೆ ನೋಡಿದ್ದೇವೆ ನಾವು APK KSCBC ಸರ್ವೆ ಆ್ಯಪ್, ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಇದು ಒಂದು ಲೇಟೆಸ್ಟ್ ವರ್ಷನ್ ಆಗಿದೆ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ನಾವು ಮಾಡಬೇಕು. ಆಮೇಲೆ ಓಪನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ನೋಡಿ. ಹೊಸದಾಗಿ V0.3.10 ಲೇಟೆಸ್ಟ್ ವರ್ಷನ್ ಆ್ಯಪನ್ನು ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೇನೆ. ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ನೋಡಿದಾಗ, ಮೊದಲಿನ ಒಂದು ಆ್ಯಪ್ನಲ್ಲಿ ಕೇವಲ ಸ್ಟಾರ್ಟ್ ನ್ಯೂ ಸರ್ವೆ ಅಷ್ಟೇ ಆಪ್ಷನ್ ಓಪನ್ ಆಗ್ತಾಯಿತ್ತು. ಆದರೆ ಇವಾಗ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಎನ್ನುವಂಥ ಹೊಸ ಆಪ್ಷನ್ ಓಪನ್ ಆಗ್ತಾ ಇದೆ. ಇದರ ಅರ್ಥ ಈಗಾಗಲೇ ನಾವು ಸರ್ವೆಯನ್ನು ಮಾಡಿದ್ದೇವೆ. ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಕೆಲವೊಂದು ಮೆಂಬರ್ಸ್ಗಳು ಮಿಸ್ ಆಗಿದ್ದೇ ಆದರೆ ಆ ಮೆಂಬರ್ಸ್ಗಳನ್ನು ಹೊಸದಾಗಿ ನಾವು ಆ್ಯಡ್ ಮಾಡಬಹುದು. ಇದು ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ನೋಡಿ, ಮತ್ತೆ ಎರಡನೇ ಬದಲಾವಣೆ ಏನು ಅಂತ ನೋಡಿದಾಗ, ಈಗಾಗಲೇ ನೋಡಿ ಕಂಪ್ಲೀಟೆಡ್ 90 ಹೋಮ್ಸನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಾನು ಕಂಪ್ಲೀಟ್ ಮಾಡಿರುವಂತಹ ಎಲ್ಲ ಒಂದು ಮನೆಗಳ ಅಪ್ಲಿಕೇಶನ್ ID ಶೋ ಆಗ್ತಾಯಿದೆ ಮತ್ತು ಇನ್ನಿತರ ಡೀಟೇಲ್ ಇಲ್ಲಿ ಶೋ ಆಗ್ತಾಯಿದೆ. ಮೊದಲು ಹಾಗಿರಲಿಲ್ಲ, ಕೇವಲ ಅಪ್ಲಿಕೇಶನ್ ID ಮಾತ್ರ ಅಲ್ಲಿ ಶೋ ಆಗ್ತಾಯಿತ್ತು. ಆದರೆ ಇವಾಗ ನೋಡಿ, ಸರ್ವೆ ಡೇಟು, UHID, ಜನರೇಟೆಡ್ UHID, ಇನ್ನಿತರ ಮಾಹಿತಿ ಇಲ್ಲಿ ಶೋ ಆಗ್ತಾಯಿದೆ. ಇದು ಒಂದು ಎರಡನೆಯ ಬದಲಾವಣೆ. ಈಗ ನಾನು ಒಂದು ಫ್ಯಾಮಿಲಿಯ ಉದಾಹರಣೆಯನ್ನು ತೆಗೆದುಕೊಂಡು ಆ ಫ್ಯಾಮಿಲಿಯಲ್ಲಿ ಕೆಲವು ಸದಸ್ಯರನ್ನು ಹೊಸದಾಗಿ ಆ್ಯಡ್ ಮಾಡಬೇಕು ಎಂದು ಇಟ್ಕೊಂಡಿದ್ದೇನೆ ಅಂತ. ಫಾರ್ ಎಕ್ಸಾಂಪಲ್, ಆವಾಗ ನಾವು ಏನು ಮಾಡಬೇಕು, ಕೆಳಗಡೆ ನೋಡಿ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನೋಡಿ ಏನಾಗ್ತಾಯಿದೆ, ಇಲ್ಲಿ ನಾವು ಸೆಲೆಕ್ಟ್ ID ಟೈಪ್ ಎಂದು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ID ಟೈಪನ್ನು ಎಂಟ್ರ್ ಮಾಡಬೇಕು. ಏನೆಲ್ಲ ಎಂಟ್ರ್ ಮಾಡ್ಬೋದು, ಮೊಬೈಲ್ ನಂಬರ್ ಆಫ್ ಹೆಡ್ ಆಫ್ ದಿ ಫ್ಯಾಮಿಲಿ, ಮೊಬೈಲ್ ನಂಬರ್ ಆದರೂ ಎಂಟ್ರ್ ಮಾಡ್ಬೋದು. ಸೆಕೆಂಡ್, ಅಪ್ಲಿಕೇಶನ್ ID ಆದರೂ ಎಂಟ್ರ್ ಮಾಡ್ಬೋದು. ರೇಷನ್ ಕಾರ್ಡ್ ಆದರೂ ನಾವು ಎಂಟ್ರ್ ಮಾಡ್ಬೋದು. ನಮಗೆ ಈಸಿಯಾಗಿ ಅಪ್ಲಿಕೇಶನ್ ID ಮೂಲಕ ನಾವು ಸರ್ವೆ ಸ್ಟಾರ್ಟ್ ಮಾಡಬೇಕು, ಅಂದರೆ ಹೊಸದಾಗಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕು. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡಿ. ಸೊ ನಮಗೆ ಅಪ್ಲಿಕೇಶನ್ ID ಎಲ್ಲಿ ಸಿಗುತ್ತೆ, ಈಗಾಗಲೇ ನಾವು ಕಂಪ್ಲೀಟೆಡ್ ಮಾಡಿರುವಂತಹ ಒಂದು ಹೋಮ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. 90 ಹೋಮ್ಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ID ಸಿಗ್ತಾ ಇದೆ. ಒಂದು ಎಕ್ಸಾಂಪಲ್ ಆಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಫಸ್ಟ್ ಅಪ್ಲಿಕೇಶನ್ IDಯನ್ನು ಇಲ್ಲಿ ನಾನು ತೆಗೆದುಕೊಳ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಅಪ್ಲಿಕೇಶನ್ ID ಆಪ್ಷನ್ ಚೂಸ್ ಮಾಡ್ತಾ ಇದ್ದೇನೆ. ಅಪ್ಲಿಕೇಶನ್ IDಯನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು. ಅಪ್ಲಿಕೇಶನ್ IDಯನ್ನು ಎಂಟರ್ ಮಾಡಿದ್ದೇನೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ ನೋಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಫ್ಯಾಮಿಲಿಯಲ್ಲಿ ನಾನು ಸರ್ವೆ ಮಾಡಿರುವಂತಹ ಎಲ್ಲ ಮೆಂಬರ್ಸ್ಗಳ ಹೆಸರು ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಓಕೆ, 4 ಮೆಂಬರ್ಸ್ ಇದ್ದಾರೆ, ಅವರ ಮಾಹಿತಿ ಇಲ್ಲಿ ಶೋ ಆಗ್ತಾ ಇದೆ. ಈಗ ಹೊಸದಾಗಿ ಮೆಂಬರ್ ಆ್ಯಡ್ ಮಾಡಬೇಕಾಗಿದ್ದರೆ ನಾವೇನು ಮಾಡಬೇಕು, ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ಈಗಾಗಲೇ ನಾನು ಸರ್ವೆ ಮಾಡಿರುವಂಥ ಎಲ್ಲ ಮೆಂಬರ್ಸ್ಗಳು ಶೋ ಆಗ್ತಾ ಇದೆ. ಅಲ್ಲಿ ನಾವು ಏನೂ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಹೊಸದಾಗಿ ಮೆಂಬರನ್ನು ನಾವು ಆ್ಯಡ್ ಮಾಡ್ಬೋದು. ಅದಕ್ಕಾಗಿ ಏನು ಮಾಡಬೇಕು ನೋಡಿ, ಈಗ ಕೆಳಗಡೆ ಸದಸ್ಯರನ್ನು ಸೇರಿಸಿ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಇದ್ದರೆ ಎಸ್, ಇಲ್ಲಾಂದರೆ ನೋ. ಸೊ ಈ ರೀತಿ ಮಾಡಿಬಿಟ್ಟು ನಾವು ಆ ಒಂದು ಹೊಸದಾಗಿ ಆ್ಯಡ್ ಆಗಿರುವಂತಹ ಮೆಂಬರ್ಸನ್ನು ಸಂಪೂರ್ಣ ಸರ್ವೆಯನ್ನು ಮಾಡಬೇಕು. ಸೊ ಇದು ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಮಾಡಿರುವಂತಹ ಮಾಹಿತಿ. ಈ ಮೂಲಕ ನಾವು ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ ಮಿಸ್ ಆಗಿದ್ದರೆ ಆ ಮೆಂಬರನ್ನು ನಾವು ಆ್ಯಡ್ ಮಾಡಬಹುದು. ಥ್ಯಾಂಕ್ ಯು.